ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ರೂಮಿಗೆ ಬಂದು ಡೋರ್ ಲಾಕ್ ಮಾಡಿ ನಿಂತ್ಕೊಂಡು, ಸ್ನೇಹ ರಿಲ್ಯಾಕ್ಸ್, ಅವಳು ಬದುಕಿಲ್ಲ, ಪ್ರೇಮ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ, ಇದೆಲ್ಲ ನನ್ನ ಇಮ್ಯಾಜಿನೇಷನ್ ಅಷ್ಟೇ ಅಂತ ಬೆಡ್ ಮೇಲೆ ಕೂತ್ಕೋತಾಳೆ. ಆಗ ಗೆಜ್ಜೆ ಶಬ್ದ ಕೇಳುತ್ತೆ. ಯಾರು ಯಾರು ಅಂತ ಸ್ನೇಹ ಕೆಳಗೆ ಬೀಳ್ತಾಳೆ. ಪ್ರೇಮ, ನೀನಾ? ಯಾರು? ಹುಚ್ಚಿಡಿತಿದ್ದೆ ನನಗೆ ಅಂತಾಳೆ ಸ್ನೇಹ. ಬರಬೇಡ ಪ್ರೇಮ, ನೀನು ಸತ್ತೋಗಿದ್ಯಾ, ನೀನು ಬರೋದಕ್ಕೆ ಚಾನ್ಸೇ ಇಲ್ಲ, ಪ್ಲೀಸ್ ಪ್ರೇಮ, ನನಗೇನು ಮಾಡಬೇಡ ಅಂತಾಳೆ. ಆಗ ಅವಳು ಕಾಲು ಹತ್ರ ಕಾಲು ಗೆಜ್ಜೆ ಬೀಳುತ್ತೆ. ಸ್ನೇಹ ಅದನ್ನು ಎತ್ಕೊಂಡು ನೋಡ್ತಾಳೆ. ಇದು ಇಲ್ಲಿ ಹೇಗೆ ಬಂತು? ಇದು ಅವಳದೇ ಗೆಜ್ಜೆ ಅಲ್ವಾ? ನೋ, ನೆವರ್, ಸ್ಟಾಪ್ ಇಟ್ ಪ್ರೇಮ, ಸತ್ತೋಗಿದ್ದಾಳೆ ಅವಳು, ಬೆಟ್ಟದಿಂದ ಬಿದ್ದು ಹೋಗಿದ್ದಾಳೆ ಅಂತ ಗೆಜ್ಜೆನ ಬಿಸಾಕ್ತಾಳೆ ಸ್ನೇಹ. ಪ್ರೇಮ ನೋಡ್ತಿರ್ತಾಳೆ. ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಇಲ್ಲ, ನಾನು ಹೆದರಲ್ಲ, ಯಾರಿಗೂ ಭಯಪಡಲ್ಲ, ಯಾರು ಬರ್ತಿರೋ ಬರಲಿ, ನಾನು ಮಲಗಲ್ಲ ಅಂತ ಕೂಗ್ತಾಳೆ ಸ್ನೇಹ. ಆಗ ಗೆಜ್ಜೆ ಶಬ್ದ ಜೋರಾಗಿ ಕೇಳಿಸುತ್ತೆ. ಈಚೆ ಕಲ್ಯಾಣಿ ಫೋನಲ್ಲಿ ಸತ್ಯನ ಹತ್ರ, ಅಣ್ಣ ನನಗೂ ಅಷ್ಟೇ ನೋವಾಗ್ತಿದೆ, ಆದರೆ ಪ್ರೇಮ ವಾಪಸ್ ಬರ್ತಾಳೆ ಅನ್ನೋ ಆಶಾ ಭಾವನೆ ಅಂತೂ ಇದೆ. ಶಾರದಾ ಹೇಗಿದ್ದಾಳೆ? ಏನಾದರೂ ತಿಂದ್ಲಾ ಅಂತಾರೆ ಕಲ್ಯಾಣಿ. ಇಲ್ಲ ಕಲ್ಯಾಣಿ ಅಮ್ಮ, ಅವಳೇನು ಊಟ ಮಾಡಿದೆ ಹಾಗೆ ಮಲಗಿದ್ದಾಳೆ, ತುಂಬ ಹುಷಾರು ತಪ್ಪಿದ್ದಾಳೆ, ಎಚ್ಚರ ಆದಾಗೆಲ್ಲ ಪ್ರೇಮ ಪ್ರೇಮ ಅಂತ ಹಾಗೆ ಮಲಗ್ತಾಳೆ, ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಸತ್ಯ. ನೀವು ದಯವಿಟ್ಟು ಧೈರ್ಯನ ಕಳ್ಕೊಬೇಡಿ, ಧೈರ್ಯವಾಗಿರಿ, ನಾನು ಮಾತಿಗೆ ಹೀಗೆ ಹೇಳ್ಬೋದು, ಆದರೆ ನನಗೂ ಅಷ್ಟೇ ಸಂಕಟ ಆಗ್ತಿದೆ ಅಣ್ಣ, ನನ್ನ ಪ್ರೇಮ ಇಲ್ಲ ಅನ್ನೋದನ್ನು ನನ್ನ ಕೈಲಿ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಾರೆ ಕಲ್ಯಾಣಿ. ನನಗೂ ಆಗ್ತಾ ಇರೋ ಸಂಕಟ ಯಾವುದು ಗೊತ್ತಾ ಕಲ್ಯಾಣಿ? ನನ್ನ ಮಗಳ ಶವ ನೋಡೋದಕ್ಕೆ ಕೂಡ ಭಾಗ್ಯ ಸಿಗಲಿಲ್ವಲ್ಲ ನನಗೆ, ಕೊನೆಗೆ ಅವಳು ಶವ ಸಂಸ್ಕಾರ ಮಾಡೋದಕ್ಕೂ ಅವಕಾಶ ಕೊಡಲಿಲ್ಲ ವಿಧಿ ಅಂತಾರೆ ಸತ್ಯ. ಬಿಡ್ತು ಅನ್ನಿ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ, ನೋಡಿ ನಮ್ಮ ಮಹಾದೇವು ಪೊಲೀಸ್ ಸುರಕ್ಷಾ ಸಿಬ್ಬಂದಿಯವ್ರ ಜೊತೆ ಮಾತಾಡಿದ್ದಾನೆ, ಪ್ರೇಮನ ಹುಡ್ಕೋ ಕೆಲಸ ನಡೀತಿದೆ ಅಂತಾರೆ ಕಲ್ಯಾಣಿ ಅಷ್ಟು ಮೇಲಿಂದ ಬಿದ್ದ ಮೇಲೂ ಕೂಡ ಅವಳು ಬದುಕಿದ್ದಾಳೆ ಅಂತ ಹೇಳ್ತೀಯ, ಆ ಭಗವಂತ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾನೋ ಏನೋ. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಶಾರದಾ ಅಳ್ತಿದ್ದಾಳೆ ಅಂತ ಸತ್ಯ ಹೋಗ್ತಾರೆ. ಅಪ್ಪ ಏನಂದ್ರು ಅಮ್ಮ? ಇನ್ನೂ ಅಳ್ತಿದ್ದಾರ ಅಂತಾಳೆ ಕಾವ್ಯ. ಹೆತ್ತು ಕರುಳು ಮಗಳನ್ನು ಕಳ್ಕೊಂಡಿರೋ ನೋವು ಅಂತಿಂಥದ್ದಲ್ಲ, ತಾಯಿಯಾದವಳು ಬದುಕಿದ್ದು ಸತ್ತ ಹಾಗೆ, ಭಗವಂತ ಯಾಕಪ್ಪ ಹೀಗೆಲ್ಲ ಕಷ್ಟ ಕೊಡ್ತೀಯಾ, ಅಯ್ಯೋ ಅಂತೂ ಅಳ್ತಾರೆ ಕಲ್ಯಾಣಿ. ಅಕ್ಕ ವಾಪಸ್ ಬರ್ತಾಳೆ ಅತ್ತೆ, ಅವಳಿಗೇನೂ ಆಗಿರಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ, ಆದರೆ ಅಷ್ಟು ಮೇಲಿಂದ ಬಿದ್ದವರು ಬದುಕ್ತಾರ ಅನ್ನೋ ಪ್ರಶ್ನೆ ಕಾಡ್ತಿದೆ ಅತ್ತೆ, ನನಗೆ ತುಂಬ ಭಯ ಆಗ್ತಿದೆ ಅತ್ತೆ, ಆ ದೇವರಿಗೆ ಕರುಣೆ ಇಲ್ಲ, ನಮ್ಮ ಅಕ್ಕ ಒಬ್ರಿಗೂ ಕೆಟ್ಟದನ್ನು ಬಯಸಿದವಳಲ್ಲ, ಎಲ್ಲರ ಜೊತೆ ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಿದ್ದ ಜೀವ ಅದು, ಆದರೆ ಈಗ ಅವಳ ಬಟ್ಟೆಗಳನ್ನು ನೋಡಿದರೆ ಅವಳೇ ನೆನಪಾಗ್ತಿದ್ದಾಳೆ ಅತ್ತೆ, ಅಲ್ಲಿ ರೂಮಿಗೆ ಹೋದರೆ ಅವಳು ತುಂಟಾಟಗಳೇ ಕಾಡ್ತಿದೆ, ಅವಳು ನಮ್ಮ ಜೊತೆ ಇಲ್ಲ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಅತ್ತೆ, ಇದೆಲ್ಲ ಯಾರದಾದ್ರೂ ಕೆಟ್ಟ ಕನಸಾಗಿರ್ಬಾರ್ದಾ ಅನ್ನಿಸ್ತಿದೆ, ಹೋಗಲಿ ಅಪ್ಪ ಅಮ್ಮನ ಜೊತೆ ಹೋಗಿರೋಣ ಅಂದರೆ ಅವ್ರ ಸಂಕಟ ನೋಡಿ ನಾನಂತೂ ಅವ್ರಿಗೆ ಇನ್ನೂ ನೋವು ಆಗುತ್ತೆ ಅನ್ನೋ ಭಯ ಅತ್ತೆ ಅಂತ ಕಾವ್ಯ ಹೇಳ್ತಾಳೆ. ಸಮಾಧಾನ ಮಾಡ್ಕೊ ಅಂತ ಕಲ್ಯಾಣಿನೂ ಹೇಳ್ತಾರೆ. ಆಗ ಮಹೇಶ್ವರಿ ಬಂದು, ಹೀಗಾಗಬಾರ್ದಿತ್ತಕ್ಕ, ಆದರೆ ಏನು ಮಾಡೋದು, ಎಲ್ಲ ವಿಧಿಯಾಟ ಅಂತ ಹೇಳ್ತಾ, ನಾವು ಒಂದು ಬಯಸಿದರೆ ಅದು ನಮ್ಮನ್ನು ಇನ್ನೊಂದು ದಾರಿಗೆ ಕರ್ಕೊಂಡು ಹೋಗುತ್ತೆ, ಆದರೆ ನಮಗೆ ಇವಾಗಿರೋ ಚಿಂತೆ ರಾಮ್ ಬಗ್ಗೆ ಅಕ್ಕ, ಅವನು ಒಂದು ತುತ್ತು ಅನ್ನನೂ ತಿಂದಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ, ಅವನು ಈ ಸ್ಥಿತಿನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಕ್ಕ, ನೋಡೋದಕ್ಕಾಗ್ತಿಲ್ಲ ಅಂತಾರೆ ಮಹೇಶ್ವರಿ. ಸಮಾಧಾನ ಮಾಡ್ಕೊ, ರಾಮ್ ಪಡ್ತಾ ಇರೋ ನೋವು ನನಗೂ ಅರ್ಥ ಆಗುತ್ತೆ, ಆದರೆ ನೀನೇನು ಯೋಚನೆ ಮಾಡಬೇಡ, ರಾಮ್ ಜೊತೆ ನಾವೆಲ್ಲ ಇದ್ದೀವಿ, ಅವನಿಗೆ ಧೈರ್ಯ ತುಂಬೋಣ, ಸ್ವಲ್ಪ ದಿವಸ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಕಲ್ಯಾಣಿ. ಅದು ಸರಿನೇ ಅಕ್ಕ, ಆದರೆ ಒಬ್ಬ ಗಂಡಸಿಗೆ ಕಷ್ಟ ಬಂದಾಗ ತನ್ನವರು ಅನ್ನೋದು ಸದಾಕಾಲ ಅವನ ಜೊತೆನೇ ಇರಬೇಕಕ್ಕ. ಕಾವ್ಯ, ನೀನು ನಾನು ಮನೆಯವರೆಲ್ಲ ಅವನಿಗೆ ಎಷ್ಟು ಅಂತ ಸಮಾಧಾನ ಮಾಡೋಕ್ಕಾಗುತ್ತೆ, ಪ್ರೇಮನ ಕಳ್ಕೊಂಡಿರೋ ದುಃಖದಿಂದ ಅವನೊಬ್ಬನ ಕೈಲಿ ಆಚೆ ಬರೋದಕ್ಕೆ ಆಗಲ್ಲಕ್ಕ, ಅದಕ್ಕೆ ನಾನು ಏನು ಯೋಚನೆ ಮಾಡುತ್ತಾ ಇದ್ದೀನಿ ಅಂದರೆ, ಸ್ನೇಹ ಮೊದಲಿಂದನೂ ನಮ್ಮ ರಾಮನ ಪ್ರೀತಿ ಮಾಡ್ತಿದ್ಲು, ಅವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಅದಕ್ಕೆ ನಾವ್ಯಾಕೆ ಅಂತ ಮಹೇಶ್ವರಿ ಹೇಳುವಾಗ ಕಲ್ಯಾಣಿ ಮಹೇಶ್ವರಿ ಅಂತ ಕೂಗ್ತಾರೆ. ಶಾಕ್ನಿಂದ ಮಹೇಶ್ವರಿ, ಅದು ಹಾಗಲ್ಲಕ್ಕ, ನಾನು ರಾಮ್ ಒಳ್ಳೆಯದಕ್ಕೆ ಹೇಳ್ತಿರೋದು ಅಂತಾಳೆ. ಸಾಕು, ಇನ್ನೊಂದು ಮಾತಾಡಬೇಡ ನೀನು, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ? ಪ್ರೇಮ ನಮ್ಮ ಜೊತೆ ನಮ್ಮನೆ ದೀಪ ಹೋಗಿ ಇನ್ನೂ ದಿನಗಳೇ ಆಗಿಲ್ಲ, ಆಗಲೇ ನಿನ್ನ ತಲೆಯಲ್ಲಿ ಇಂಥದ್ದೆಲ್ಲ ಓಡ್ತಿದ್ಯಲ್ಲ, ನಿನಗೆ ಸ್ವಲ್ಪನಾದರೂ ಮನುಷ್ಯತ್ವನೇ ಇಲ್ವಾ? ದಾರಿ ಬಿಡು ಅಂತ ಕಲ್ಯಾಣಿ ಹೋಗ್ತಾರೆ. ಆಗ ಕಾವ್ಯ, ನೀವು ಕಚಡ ಅಂತ ಗೊತ್ತಿತ್ತು, ಆದರೆ ಕೊಚ್ಚೆ ಅಂತ ಗೊತ್ತಿರಲಿಲ್ಲ ಅಂತಾಳೆ. ಏಯ್ ಅಂತ ಕೈಬೆಟ್ಟನ್ನು ತೋರಿಸ್ತಾರೆ ಮಹೇಶ್ವರಿ. ಹಿಶ್ ಅಂತ ಕಾವ್ಯನು ಕೈಬೆಟ್ಟನ್ನು ತೋರಿಸ್ತಾಳೆ. ನಮ್ಮಕ್ಕ ಸತ್ತಿಲ್ಲ, ಅವಳು ದೇಹ ಸಿಗುವವರೆಗೂ ಅವಳು ಸತ್ತಿದ್ದಾಳೆ ಅಂತ ನಾನು ನಂಬೋದಿಲ್ಲ, ಅವಳು ಇಲ್ಲದೆ ಅವಳು ಸತ್ತಿರೋ ವಿಷಯ ನಿಮಗೆ ಖುಷಿ ಕೊಟ್ಟಿರ್ಬೋದು, ಆದರೆ ನಮಗಲ್ಲ, ಇಂಥ ಟೈಮಲ್ಲಿ ಈ ಥರ ಮಾತಾಡೋಕ್ಕೆ ನಿಮಗೆ ಮನಸ್ಸಾದರೂ ಹೇಗ್ರಿ ಬರುತ್ತೆ? ಒಬ್ಬ ಮನುಷ್ಯ ಇಷ್ಟು ನೀಚವಾಗಿ ಯೋಚನೆ ಮಾಡ್ತಾನೆ ಅಂತ ನಿಮ್ಮಿಂದಾನೇ ನನಗೆ ಗೊತ್ತಾಗಿದ್ದು ಅಂತ ಕಾವ್ಯ ಹೋಗ್ತಾಳೆ. ಈಚೆ ಸ್ನೇಹ ಸೋಫಾ ಮೇಲೆ ಮಲಗಿರ್ತಾಳೆ. ಆಗ ಧನರಾಜ್ ಬಂದು, ಸ್ನೇಹ ಅಂತ ಎಬ್ಸಿ, ಯಾಕಮ್ಮ ರೂಮಲ್ಲಿ ಮಲ್ಕೊಳ್ದೆ ಸೋಫಾ ಮೇಲೆ ಮಲಗಿದ್ಯಾ? ಓ ಮೈ ಗಾಡ್, ಕಣ್ಣೆಲ್ಲ ಕೆಂಪಾಗಿದೆ, ರಾತ್ರಿ ನಿದ್ದೆ ಮಾಡಿಲ್ವಾ ಅಂತಾರೆ.
ಡ್ಯಾಡಿ ನನಗೆ ಆ ರೂಮಲ್ಲಿ ಮಲಗೋಕ್ಕೆ ತುಂಬ ಭಯ ಆಗ್ತಿತ್ತು ಡ್ಯಾಡಿ. ಆ ಪ್ರೇಮ ದೆವ್ವವಾಗಿ ಬಂದು ಕಾಡ್ತಾ ಇದ್ದಾಳೆ, ಅವಳು ನನ್ನ ಬಿಡೋದಿಲ್ಲ ಡ್ಯಾಡಿ ಅಂತಾಳೆ ಸ್ನೇಹ. ಒಬ್ಬಳು ಡಾಕ್ಟರ್, ಸೈನ್ಸ್ ಓದಿರೋಳು, ನೀನು ಹೀಗೆಲ್ಲ ಮಾತಾಡಬಾರ್ದು. ಈ ದೆವ್ವ ಭೂತ ಎಲ್ಲ ಕಟ್ಕತೆ ರಿಯಲ್ ಲೈಫಲ್ಲಿ ಇಲ್ಲ ಅಂತಾರೆ ಧನರಾಜ್. ನೋ ಡ್ಯಾಡಿ, ನೀವು ಆ ಗೆಜ್ಜೆ ಸದ್ದನ್ನು ಕೇಳಿಲ್ಲ, ಗಲ್ಗಲ್ ಅನ್ನೋ ಶಬ್ದ ಡ್ಯಾಡಿ. ಅವಳು ನನ್ನ ಮೇಲೆ ಸೇರಿ ತೀರಿಸ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಡ್ಯಾಡಿ. ಅವಳ ಆತ್ಮ ಮನೆ ಸುತ್ತ ಅಲ್ದಾಡ್ತಿದೆ ಡ್ಯಾಡಿ ಅಂತಾಳೆ ಸ್ನೇಹ. ಸ್ಟಾಪ್ ಇಟ್ ಸ್ನೇಹ, ಇಂಥ ಮೂಢನಂಬಿಕೆನೆಲ್ಲ ತಲೆಯಿಂದ ತೆಗೆದು ಹಾಕು. ಆ ಪ್ರೇಮ್ ಒಂದು ಕ್ಲೋಸ್ಡ್ ಚಾಪ್ಟರ್. ಈಗ ಏನಿದ್ರು ನೀನು ರಾಮ್ಗೆ ಹತ್ರ ಆಗಬೇಕು. ಅವನು ಲೋ ಆಗಿರ್ತಾನೆ, ಹೋಗಿ ಅವನಿಗೆ ಸಪೋರ್ಟ್ ಮಾಡು, ಹೋಗು, ಕಮಾನ್ ಹೊರಡು ಅಂತಾರೆ ಧನರಾಜ್. ಆದರೆ ಡ್ಯಾಡಿ ಅವಳೇನಾದರೂ ನಿಜವಾಗ್ಲೂ ಬಂದಿದ್ರೆ ಅಂತಾಳೆ ಸ್ನೇಹ. ಇದೆಲ್ಲ ನಿನ್ನ ತಲೆ ಒಳಗಡೆ ಇರೋ ಭ್ರಮೆ ಅಷ್ಟೇ. ಈಗ ನಿನಗಿರೋ ಗುರಿ ಒಂದೇ, ರಾಮ್ ಮನ್ಸನ್ನ ಗೆಲ್ಲಬೇಕು. ಈ ಟೈಮಲ್ಲಿ ನೀನು ದೆವ್ವ ಭೂತ ಅಂತ ಕೂತ್ಕೊಂಡ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗುತ್ತೆ. ನೋಡು, ನೀನು ಆ ಮನೆ ಸೊಸೆ ಆಗಬೇಕು, ಹೋಗು, ಫ್ರೆಶ್ ಅಪ್ ಆಗು, ಹೋಗು ಅಂತಾರೆ ಧನರಾಜ್. ಡ್ಯಾಡಿ ಹೇಳಿದ್ದು ಸತ್ಯನೇ ಇರ್ಬೋದು. ಮೇ ಬಿ ನಾನೇ ತುಂಬ ಸ್ಟ್ರೆಸ್ ಮಾಡಿಕೊಂಡು ಈ ಥರ ಕಲ್ಪನೆ ಮಾಡ್ಕೋತಿದ್ದೀನಿ ಏನೋ. ಏನೇ ಇರಲಿ, ರಾಮ್ ನನ್ನ ಕೈಗೆ ಸಿಗೋವರೆಗೂ ನಾನು ಈ ಥರ ಹೆದರ್ಕೋಬಾರ್ದು ಅಂತ ಸ್ನೇಹ ಹೋಗ್ತಾಳೆ. ಈಚೆ ರೂಮಲ್ಲಿ ರಾಮ್ ಪ್ರೇಮ ಫೋಟೋನೇ ನೋಡ್ತಾ ಅಳ್ತಿರ್ತಾನೆ. ಆಗ ಕಾವ್ಯ ಬಂದು, ರಾಮ್ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಈ ಪರಿಸ್ಥಿತಿನಲ್ಲಿ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತಾಡಲೇಬೇಕು ಅಂತಾಳೆ ಕಾವ್ಯ. ಹೇಳಿ ಕಾವ್ಯ ಅವರೇ ಅಂತಾನೆ ರಾಮ್. ನೋಡಿ ರಾಮ್, ಈಗಾಗಲೇ ನಿಮ್ಮ ಜೀವನದಲ್ಲಿ ಸ್ನೇಹನ ತಗೊಂಡು ಬರೋ ಎಲ್ಲ ತಯಾರಿನೂ ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕನ ಜಾಗದಲ್ಲಿ ಅವಳನ್ನು ತರೋದಕ್ಕೆ ಮನೆಯಲ್ಲಿ ಎಲ್ಲ ಸಿದ್ಧತೆ ನಡೀತಿದೆ ಅಂತಾಳೆ ಕಾವ್ಯ. ಅವ್ರು ಏನು ಬೇಕಿದ್ರೂ ಮಾಡ್ಕೊಳ್ಳಿ, ನನಗೀಗ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನನಗೆ ಏನು ಬೇಕು, ನನ್ನ ಜೀವನದಲ್ಲಿ ಪ್ರೇಮನ ಸ್ಥಾನ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವರೆಲ್ಲ ಹೇಳಿದ ಕೂಡಲೇ ನಾನು ಬದಲಾಗಲ್ಲ ಅಂತಾನೆ ರಾಮ್. ಬರೀ ಇಷ್ಟೇನಾ ರಾಮ್ ನಿಮ್ಮ ಉತ್ತರ? ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇರೋದಕ್ಕಾಗುತ್ತಾ? ನೀವು ಇರೋದು ಈ ರೀತಿ ಯೋಚನೆ ಮಾಡ್ತಾ ಇರೋರಿಗೆ ನೀವೇನು ಹೇಳೋದಿಲ್ವಾ ಅಂತಾಳೆ ಕಾವ್ಯ. ಹೇಳಿದರೆ ಏನು ಯೂಸ್ ಆಗುತ್ತೆ ಅಂತಾನೆ ರಾಮ್. ಯೂಸ್ ಆಗುತ್ತೋ ಇಲ್ವೋ ಬೇರೆ ರಾಮ್, ನಮ್ಮ ಅಕ್ಕ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡಿದಾಳೆ. ಅವಳು ತೋರಿಸಿರೋ ಪ್ರೀತಿಗೆ ನೀವು ಕೊಡೋ ಪ್ರತಿಫಲ ಇದೇನಾ? ಹಾಗೆ ಕೆಟ್ಟದಾಗಿ ಯೋಚಿಸಿದವರಿಗೆ ನನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ, ನೀವು ಈ ಥರ ಯೋಚನೆ ಮಾಡೋದು ತಪ್ಪು ಅಂತ ಹೇಳೋದು ಕಷ್ಟನ ನಿಮಗೆ? ಇದೇ ರೀತಿನ ನೀವು ನಿಮ್ಮ ಹೆಂಡತಿಗೆ ರೆಸ್ಪೆಕ್ಟ್ ಕೊಡೋದು ಅಂತಾಳೆ ಕಾವ್ಯ. ರೆಸ್ಪೆಕ್ಟ್ ಕೊಡೋದು ಎಲ್ರಿಗೂ ಕಾಣಲಿ ಅಂತ ಕೊಡೋದು ಅಲ್ಲ ಅಂತಾನೆ ರಾಮ್. ನೀವು ನನ್ನ ಹತ್ರ ಮಾತಾಡಿದ ಹಾಗೆ ನಿಮ್ಮ ಅಮ್ಮನ ಹತ್ರನೂ ಹೋಗಿ ಮಾತಾಡ್ಬೋದಲ್ವಾ ಅಂತಾಳೆ ಕಾವ್ಯ. ನೀವು ಬುದ್ಧಿವಂತರು, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿದೆ ಅಂತಾನೆ ರಾಮ್. ನನಗೀಗ ನಿಮ್ಮ ಬುದ್ಧಿವಂತಿಕೆ ಮೇಲೆ ಅನುಮಾನ ಬರ್ತಿದೆ. ನಿಮಗೆ ಹೇಗೆ ಬೇಕೋ ಹಾಗೆ ನಡೀತಿದೆ ಅಂತ ನನಗನ್ನಿಸ್ತಿದೆ ಅಂತಾಳೆ ಕಾವ್ಯ. ಅದು ನಿಮ್ಮ ಅನಿಸಿಕೆ ಅಂತಾನೆ ರಾಮ್. ವಾವ್, ಹಾಗಿದ್ರೆ ನಾನು ಮತ್ತೊಂದು ಅನಿಸಿಕೆನೂ ಹೇಳ್ತೀನಿ, ಕೇಳಿಸ್ಕೊಂಡ್ಬಿಡಿ. ನೀವು ಬೆಟ್ಟದ ಮೇಲೆ ಏನಾಯಿತು ಅಂತ ಒಂದು ಕತೆ ಹೇಳಿದ್ರಲ್ಲ, ಬರೀ ಅದೊಂದನ್ನೇ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಬಿಡಿ. ನನಗೆ ನಿಮ್ಮ ಮೇಲೆ ಅನುಮಾನ ಇದೆ. ಹೆಂಡ್ತಿನ ಬೆಟ್ಟದ ತುದಿಯಲ್ಲಿ ನಿಲ್ಲಿಸಿ ನಿಮ್ಮ ಪಾಡಿಗೆ ನೀವು ಫೋನಲ್ಲಿ ಮಾತಾಡ್ತಿದ್ರಿ ಅಂದರೆ ಅದನ್ನು ನಂಬೋದಕ್ಕೆ ಸಾಧ್ಯನಾ? ಅಕ್ಕನ ದೇಹ ಇನ್ನೂ ಸಿಕ್ಕಿಲ್ಲ ರಾಮ್, ಅವಳು ವಾಪಸ್ ಬರ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಆದರೆ ಆ ನಂಬಿಕೆ ಆಗಲಿ ಆಸೆ ಆಗಲಿ ನಿಮ್ಮ ಕಣ್ಣಲ್ಲಿ ನನಗೆ ಕಾಣಿಸ್ತಿಲ್ಲ. ಅಕ್ಕಂಗಾಗಿರೋ ಅನ್ಯಾಯದ ಹಿಂದೆ ಕಾಣದ ಕೈ ಇದೆ ಅಂತ ನನಗನ್ನಿಸ್ತಾ ಇದೆ. ನಾನಂತೂ ಸುಮ್ಮನೆ ಇರೋದಿಲ್ಲ. ನನಗಿಂತ ಕೆಟ್ಟವರು ಇನ್ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ನೀವೇ ಆಗಿದ್ರೂ ಸರಿ, ನೆನ್ಪಿಟ್ಕೊಳ್ಳಿ ರಾಮ್ ಅಂತಾಳೆ ಕಾವ್ಯ. ಏನು ಮಾತಾಡ್ತಿದ್ದೀರಾ ಅನ್ನೋ ಪ್ರಜ್ಞೆನಾದರೂ ನಿಮಗಿದೆಯಾ ಅಂತಾನೆ ರಾಮ್. ನನಗೆಲ್ಲ ಅರ್ಥ ಆಗ್ತಿದೆ ರಾಮ್. ಸತ್ಯನ ತುಂಬ ದಿನ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಅಕ್ಕಂಗಾಗಿರೋ ಅಪಘಾತದ ಹಿಂದೆ ಯಾರದಾದ್ರೂ ಕೈವಾಡ ಇದೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೂ ಸಾಕು. ಎಷ್ಟೇ ದೊಡ್ಡವರಾಗಿದ್ರೂ ಸರಿ, ಅವರನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಇದು ನಾನು ಕೊಡ್ತಾ ಇರೋ ವಾರ್ನಿಂಗ್. ನಿಮಗೆ ನನ್ನ ಮೇಲೆ ಅನುಮಾನ ಇದೆ ಅನ್ನೋದೇ ನನಗೆ ನೋವು ಕೊಡ್ತಿದೆ. ಪ್ರೇಮ ಇಲ್ಲದೆ ನಾನು ಬದುಕಿರೋದು ಒಂದು ದೊಡ್ಡ ಶಿಕ್ಷೆ ಅಂತ ನನಗೆ ಅನಿಸ್ತಿದೆ. ಇದೆಲ್ಲ ನಿಮ್ಗೆ ಯಾಕೆ ಕಾಣಿಸ್ತಿಲ್ಲ ಅಂತಾನೆ ರಾಮ್. ನಿಮ್ಮ ನಾಟಕ ಸ್ಟಾಪ್ ಮಾಡಿ ರಾಮ್. ನಿಮಗೆ ನಿಜವಾಗ್ಲೂ ಅಕ್ಕನ ಮೇಲೆ ಪ್ರೀತಿ ಇದ್ದಿದ್ರೆ ಅವಳು ಜಿಗಿತೀನಿ ಅಂದ ತಕ್ಷಣ ಜಿಗಿ ಅಂತ ಹೇಳ್ತಿರ್ಲಿಲ್ಲ. ಅವಳ ಬಾಡಿ ಸಿಗದೆ ಇದ್ರೂ ನೀವು ಈ ರೀತಿ ಮನೆಗೆ ಬಂದು ಕೂತ್ಕೋತಿರ್ಲಿಲ್ಲ. ನಿಮಗೆ ಅಕ್ಕ ಬೇಕಿರಲಿಲ್ಲ ಅನಿಸ್ತಾ ಇದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ ರಾಮ್, ಅವಳಿಗೆ ನ್ಯಾಯ ಸಿಗೋವರೆಗೂ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಕಾವ್ಯ ಹೋಗ್ತಾಳೆ. ಈಚೆ ಸ್ನೇಹ ರಾಮ್ ಮನೆಗೆ ಟಿಫಿನ್ ಜೊತೆ ಬರ್ತಾಳೆ. ಕಲ್ಯಾಣಿ ಹತ್ರ, ರಾಮ್ ನಿನ್ನೆಯಿಂದ ಏನೂ ತಿಂದಿಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ನಾನು ನನ್ನ ಕೈಯಾರೆ ಅವನಿಗೆ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ ಅಂತಾಳೆ ಸ್ನೇಹಗೆ ರಾಮ್ ಮೇಲೆ ಎಷ್ಟು ಕಾಳಜಿ ನೋಡಕ್ಕ. ನಮ್ಮ ಮಗಂಗೆ ಈಗ ಬೇಕಾಗಿದ್ದು ಈ ಪ್ರೀತಿನೇ ಅಕ್ಕ ಅಂತಾರೆ ಮಹೇಶ್ವರಿ. ಆಗ ಕಾವ್ಯ, ಏಯ್ ನಡಿಯೇ ಇಲ್ಲಿಂದ, ನಡಿಯೇ ಅಂತಾಳೆ ಸ್ನೇಹಂಗೆ. ಅವಳು ಎಲ್ಲಿಗೂ ಹೋಗೋದಿಲ್ಲ ಅಂತಾರೆ ಮಹೇಶ್ವರಿ. ಈ ವಿಷಯದಲ್ಲಿ ಯಾರೇ ಅಡ್ಡ ಬಂದರೂ ದೊಡ್ಡವರಂತನೂ ನೋಡೋದಿಲ್ಲ. ನಡಿಯೇ ಅಂತ ಸ್ನೇಹನ ಮನೆಯಿಂದ ಹೊರಗಡೆ ಎಳ್ಕೊಂಡು ಹೋಗಿ ತಳ್ಳಿ, ಗೆಟ್ ಔಟ್, ಐಸೆ ಗೆಟ್ ಔಟ್ ಅಂತಾಳೆ ಕಾವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.